ಇಂದ ಡೈರೆಕ್ಟ್ ಇಲ್ಲಿ ನಮ್ಮ ಅಮ್ಮನ್ನ ತೋರಿಸ್ತಿದ್ದೀನಿ. ನಮ್ಮಮ್ಮ ಇವತ್ತು ಟಿಫನ್ ಏನ್ ಮಾಡೋರೆ ನೋಡಿ ಗೈಸ್. ತಿಂಡಿ ನಮ್ಮ ಮನೆ ಚಿತ್ರಾನ್ನ ಹೆಂಗಿರುತ್ತೆ ಅಂದ್ರೆ ಗೈಸ್, ಒಂದಿನ ಅಮ್ಮ ಏನಾರು ಕ್ಯಾಂಟೀನ್ ಟೈಪ್ ಮಾಡೋಣ, ಬರೀ ಚಿತ್ರಾನ್ನನೇ ಸೇಲ್ ಮಾಡೋಣ ಅಮ್ಮ, ನೋಡೋಣ ಎಷ್ಟು ಜನ ತಗೋತಾರೆ ಅಂತ. ಚಿತ್ರಾನ್ನ ಜೊತೆಗೆ ವಡೆ ತಿಂತಾರೆ. ಸೇಲ್ ಮಾಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಜಿಮ್ಮಿಗೆ ಹೋಗಿ ಬಂದಾಯ್ತು. ಇವಾಗ ಏನ್ ಹೇಳಿ ಕೆಲಸ? ಸ್ನಾನ ಅದೊಂದು. ಈಗ ನಿನಗೆ ಅದೇ ಪ್ರೋಟೀನ್ ಅದನ್ನು ಮಾಡಿಕೊಡು. ನೀನು ಮಾಡಿಕೊಡಮ್ಮ ಪ್ಲೀಸ್. ಆಯಿತು, ಸ್ನಾನದಿಂದ ಬಂದೇ ಮಾಡಿಕೊಡು. ಈ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಒಂದು 6 ಕೊಡ್ತೀರಾ ಗೈಸ್? ಆ್ಯಕ್ಚುಲಿ ಪ್ರೋಟೀನ್ ಶೇಕಿಗೆ ಬಾಳೆಹಣ್ಣಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗುರು. ಅದಕ್ಕೆ ಅಂಗಡಿಗೆ ಹೋಗಿ ಈಗ ಪಚ್ಚ ಬಾಳೆಹಣ್ಣನ್ನು ಈಗ ತಗೊಂಡಿದ್ದೀನಿ. ಸೋನೆ ಮಳೆ ಶುರು ಆಯಿತು ಗುರು. ಸೋನೆ ಮಳೆನೇ ಇರಲಿಲ್ಲ, ಇವಾಗ ಲೈಟಾಗಿ ಬರ್ತೈತೆ ಮಳೆ. OTPಗೆ ಫೋನ್ ಸ್ವಿಚ್ ಆಫ್ ಬರ್ತಿದೆಯಲ್ಲ? ಹೌದಾ? ಗೈಸ್ ಆ್ಯಕ್ಚುಲಿ ಇವಾಗ ಫೋನ್ ನೋಡಿದ್ರಲ್ಲ ಗೈಸ್, ಇದು ಯಾರಿಗೆ ಅಂದರೆ ನಮ್ಮ ಗಾನವಿಗೆ. ಯಾವುದದು CMF ಇದು ನಥಿಂಗ್ ಅವ್ರದ್ದು ಫೋನ್ 2 Pro ಆರ್ಡ್ರ್ ಮಾಡಿದ್ದು. ಇವಾಗ ಬಂದೈತೆ, ಬರೀ ಒಂದು ಟೂ ಡೇಸ್ ಬಿಫೋರ್ ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಎಲ್ಲಿ ಸ್ಕ್ಯಾಮ್ ಏನೂ ಆಗಬಾರ್ದು ಅಂತ ನಮ್ಮ ಮುಂದೆನೇ ಬಾಕ್ಸಲ್ಲಿ ಎಲ್ಲ ಓಪನ್ ಮಾಡಿ ತೋರಿಸಿದ್ರು. ಫೋನಲ್ಲಿ ಅದ್ರೊಳಗಡೆ ಇದೆ. ಮಾಡಿದ್ರು. ಇದೊಂದು ಬ್ಯಾಕ್ ಕವರ್ ಮಿಸ್ ಆಯ್ತಲ್ವ ಅಮ್ಮ? ಬರುತ್ತೆ, ಬುಕ್ ಮಾಡಿದ್ರು, ಮಿಸ್ ಆಯಿತು ಅಂತ ಹೇಳಿ. ಅಂದರೆ ಅದೇ ಆರ್ಡ್ರಿಂದ ಮಿಸ್ ಆಯಿತು ಅಂತ. ಏನು ಆರ್ಡ್ರಿಂದ ಮಿಸ್ ಆಯಿತು? ಇದ್ರ ಜೊತೆ ಮಾಡಿದ್ದು. ಚಾರ್ಜರ್ ಕೊಟ್ಟವ್ರ, ಪರವಾಗಿಲ್ಲ. ಅದೇನು ಆ್ಯಪಲ್ಲ ಫೋನಲ್ಲಿ. ಬಾಕ್ಸಿಗೆ ಹಾಕಿದ್ರಲ್ಲ ಅವರು, ಸುಮ್ಮನೆ ಅಂದಿ ತಡಿ. ಗೈಸ್ ನಮ್ಮ ಗಾನವಿ ಈಗ ಕಾಲೇಜಿಗೆ ಹೋಗೋಣ ಗೈಸ್. ಚೆನ್ನಾಗಿದಲ್ಲ, ನಟ್ಟು ಬೋಲ್ಟ್ ಹಂಗಂಗೆ ಕಾಣ್ತೈತಾ? ಎಲ್ಲಿ ಸ್ಕ್ರೂ ಡ್ರೈವರ್ ತಗ. ಇದು ಇಲ್ಲ, ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಸಿಮ್ ಹಾಕ್ಬೇಕು ಅಂತ ತೋರಿಸ್ತೈತೆ ನೋಡಿ. ಹೌದಾ? ಹಾಗಾದ್ರೆ ಗಾನನೇ ಬರಲಿ ಅಲ್ವಾ? ಚಾರ್ಜ್ ಐತೆ, ಸ್ಟಾರ್ಟಿಂಗ್ ಹಾಕೋದು ಬೇಡ ಅಲ್ಲ. ಈಗಿದೆ, ಇವಾಗ ಇದೆ ಕಣಮ್ಮ. ಗೈಸ್ ಶೇಕ್ ರೆಡಿ ಆಗೈತೆ ಗೈಸ್. ಶೇಕ್ ಬಾಳೆಹಣ್ಣು ಹಾಕಿದ್ರೆ ಮಾತ್ರನೇ ಮಸ್ತ್. ಇದು ಗಾನವಿ ಎಷ್ಟೊತ್ತಿಗಮ್ಮ ಬರ್ತಾಳೆ? 12 ಗಂಟೆ. ಗೈಸ್ ನಮ್ಮಮ್ಮ ಚಿತ್ರಾನ್ನ ಮಾಡೋರೆ ಸೇಮ್ ಹೆಂಗೆ ಮಾಡೋರೆ ಅಂದರೆ, ಈ ಹೊರ್ಗಡೆ ತಿಂತೀವಲ್ಲ ಈ ಗಾಡಿಗಳಲ್ಲಿ, ಲೈಕ್ ಆ ಥರ ಟೇಸ್ಟ್ ಬರ್ತೈತೆ. ಈ ಚಿತ್ರಾನ್ನ ಈ ಲೋಕಲಲ್ಲಿ ತಿಂದ್ರೇ ಒಳ್ಳೆ ಟೇಸ್ಟು ಹೇಳಬೇಕು ಅಂದರೆ. ಅದೇ ಈ ಒಳ್ಳೊಳ್ಳೆ ಹೋಟೆಲ್ಗೆ ಹೋಗಿ ತಿಂದರೆ ಅಷ್ಟು ಟೇಸ್ಟೇ ಇರಲ್ಲ ಚಿತ್ರಾನ್ನ. ಹೋಟೆಲ್ಗಳಲ್ಲಿ ಚಿತ್ರಾನ್ನ ಸಿಗುತ್ತಾ? ಆ್ಯಕ್ಚುಲಿ ನನ್ನ ಸೈಕಲ್ಲು ಪಂಚರ್ ಆಗೈತೆ. ಪಂಚರ್ ಆಗಿ ಎಷ್ಟೋ ದಿನದಿಂದ ಬೇರೆ ಹಿಂಗೆ ನಿಲ್ಸಿದ್ದೆ. ಇದನ್ನು ರೆಡಿ ಮಾಡೋಕ್ಕೇನು ಕೊಟ್ಟಿರಲಿಲ್ಲ. ಸೊ ಬನ್ನಿ ಗೈಸ್, ಇವಾಗ ಹೋಗಿ ನಮ್ಮ ಲವ ಬೇರೆ ಬಂದೋಣ, ಇವಾಗ ಹೋಗಿ ರೆಡಿ ಮಾಡೋಕ್ಕೆ ಹೋಗಿ ಕೊಡೋಣ. ಪಂಚರ್ ಆಗೈತೆ. ಪಂಚರ್ ಮತ್ತು ಹಂಗೆ ಸ್ವಲ್ಪ ಜನರಲ್ ಚೆಕಪ್ಪು. ಹೌದಾ? ಹಾಕಿ ಹಾಕ್ಬಿಟ್ಟು ಎಲ್ಲ ಚೆಕಪ್ ಮಾಡ್ಬೇಕು. ಹಾಕಿ ಗೈಸ್ ಸೈಕಲನ್ನ ಬಿಟ್ಟಾಯ್ತು ಸರ್ವಿಸಿಗೆ. ಅವರು ಸಂಜೆ ಹಂಗೆ ಫೋನ್ ಮಾಡ್ತಾರಂತೆ ಗೈಸ್. ನಾನು ಕರೆಕ್ಟಾಗಿ ಬಂದಂಗಂತ ನಮ್ಮ ಗಾನಮರಿನೂ ಕರೆಕ್ಟಾಗಿ ಬಂದು. ಎಲ್ಲ ಗಾನವಿ ಫೋನ್ ತೋರಿಸ್ತಾ? ಗಾನು ನಿನ್ನ ಫೋನು ಬಂತು, ಹುಡ್ಕೊ ನೋಡೋಣ. ಎಲ್ಲ ಔಸಿಟ್ಟಿದ್ದೀನಿ ಈಗ ನಾನು. ಇನ್ನೂ ಬಂದಿಲ್ಲ. ಈ 2ರಲ್ಲಿ ಒಂದು ಮುಟ್ಟು, ಒಂದು ಹಂಗಾರೆ ಬಂದಿಲ್ಲ ಅಂತ. ಗಾನು ಫೋನ್ ಮಾಡ್ತೆ, ತೆಗಿ ಬೇಗ. ಫಸ್ಟ್ ಹೋಗಿ ಹಳೆ ಫೋನಲ್ಲಿರೋ ಸಿಮ್ ತಗೋಬೇಕು ನೀನು ಫಸ್ಟು. ಗೈಸ್ ಮತ್ತೆ ಪ್ರೀ ಅನ್ಬಾಕ್ಸಿಂಗ್ ಮಾಡ್ತಾಳೆ ನಮ್ಮ ಗಾನವಿ. ಇಲ್ಲಿಂದನೇ ಕನ್ನಡ ತೆಗ್ಯೋದು.
ಹಿಂಗೆ ತೆಗ್ಯೋಣ. ತೆಗ್ಯೋಣ, ಇವಾಗ ಹೇಳ್ತೀನಿ, ಬಿಡೋಣ ಇಲ್ಲಿ. ಇಷ್ಟೇ ಅಪ್ಪ. ತೆಗ್ಯವ. ಓ, ಇನ್ನೂ ಕನ್ಫ್ಯೂಸಲ್ಲಿ ಇದೆಯಾ, ಫೋನ್ ಇಲ್ದೆ ಐತ ಇಲ್ವೋ ಅಂತ. ನಿಧಾನ, ಫೋನ್ ಬಿಳ್ಸ್ಕಿಳ್ಸ್ಯಾ. ಕಂಟೆಂಟ್ ಆಗುತ್ತೆ. ಗಾನು ಫೋನ್ ಹತ್ರ ಬೀಳ್ಸಂಗೆ ಇದು ಮಾಡವ, ಕಂಟೆಂಟ್ ಆಯ್ತದ ಗಾನು. ಹಾಂ, ಇಲ್ಲಿ ಕೆಳಗಡೆ ಇಲ್ಲಿ ದಿಂಬಿಡೋಣ. ಓ, ಬಿತ್ತು ಅನ್ನಂಗೆ ಆ್ಯಕ್ಟಿಂಗ್ ಮಾಡು. ಹಾಂ, ಇದು ಈ ಬಟನ್. ಫಸ್ಟ್ ಸಿಮ್ ಇದ್ರೆ ಮಾತ್ರ ಇದು ಓಪನ್ ಆಗೋದು. ಲಾಂಗ್ ಪ್ರೆಸ್ ಮಾಡವ. ಫುಲ್ಲು ಲಾಗಿನ್ ಮಾಡೋಕ್ಕೆ ಅಂದರೆ ಫುಲ್ಲು ಸೆಟಪ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಇದು ಫುಲ್ಲು ಸೆಟಪ್ ಆಗಲಿಲ್ಲ. ಏನಕ್ಕಂದರೆ ತೋರಿಸ್ತೀನಿ ತಡೀರಿ. ಫಸ್ಟ್ ಇದಕ್ಕೆ ಸಿಮ್ ಇನ್ಸರ್ಟ್ ಮಾಡಿ ಅಂತ ತೋರಿಸ್ತೇನೆ ಆಯ್ತು ಅವಾಗಲಿಂದ. ಚೆನ್ನಾಗಿದೆ ಗುರು ಫೋನು. CMF ಫೋನ್ 2. ಓ, ಸಿಮ್ ಎಜೆಕ್ಟರ್ ನೋಡಿ ಇಲ್ಲಿ, ಸಿಮ್ ಎಜೆಕ್ಟರ್ 2. ನಾನು ನಿನ್ನ ಫೋನ್ ತಗೋಬಾ, ಇಲ್ಲೇ ಐತೆ ಸಿಮ್ ಎಜೆಕ್ಟರು. ಗೈಸ್ ನೋಡಿ ಇಲ್ಲಿ ಹಿಂಗೆ ತೋರಿಸುತ್ತೆ. ಹಿಂಗೆ ನೆಕ್ಸ್ಟ್ ಕೊಟ್ಟರೆ ನೋಡಿ ಇಲ್ಲಿ, ಇನ್ಸರ್ಟ್ ಅ ವ್ಯಾಲಿಡ್ ಇಂಡಿಯನ್ ಸಿಮ್ ಕಾರ್ಡ್. ಗೈಸ್ ಕಲರ್ ಚೆನ್ನಾಗೈತೆ ನೋಡಿ ಗೈಸ್, ಹೆಂಗೈತೆ ಕಲರ್. ನಥಿಂಗ್ ಅವ್ರ ಬ್ರ್ಯಾಂಡಿಂದು. ಚೆನ್ನಾಯ್ತಾ ನೋಡು, ಚೆನ್ನಾಗೈತಲ್ಲ ಕಲರ್ ಎಲ್ಲ. ಗಾನ ಇದನ್ನ ಯೂಸ್ ಮಾಡಬೇಡ, ಹಂಗೆ ಯೂಸ್ ಮಾಡು. ಗೈಸ್, ಯಾರಾದರೂ ಒಂದು 20,000 ಒಳಗಡೆ ಏನಾದರೂ ಫೋನ್ ಏನಾದರೂ ನೋಡ್ತಿದ್ರೆ ಈ ಫೋನನ್ನು ನೀವು ಇದನ್ನು ತಗೋಬೋದು. ಏನಕ್ಕಂದರೆ ಈ ಫೋನ್ ಅಷ್ಟು ಚೆನ್ನಾಗಿದೆ. ಫುಲ್ಲು ಲೈಕ್ ಅದು ಡಿಸ್ಪ್ಲೇ ಹೆಡ್ಸ್ ಎಲ್ಲ 120 ಹೆಡ್ಸು ಫುಲ್ಲು ಸಖತ್ತು ಸ್ಮೂತ್ ಇದೆ. ಹಾಗಂತ ನಾನೇನು ಇದನ್ನು ಈ ಫೋನನ್ನೇನು ಪ್ರಮೋಷನ್ ಏನೋ ಮಾಡ್ತಿಲ್ಲ. ಚೆನ್ನಾಗಿದೆ ಇವರು. ಒಂದು 20,000 ಒಳಗಡೆ ತಗೋಬೋದು. ಅಮ್ಮ ಏನಮ್ಮ ಅಂತ ಹಾಂ, ಅದ್ರ ಫೀಚರ್ಸ್ ಹೇಳಿ ನೋಡೋಣ ಏನೇನಿದೆ ಅಂತ. ಮತ್ತೆ ತಗೋಬೋದು ಅಂತೀಯಾ? ನೀನು ಹೇಳಾದ್ಮೇಲೆ ಕರೆಕ್ಟ್ ಇರುತ್ತೆ ನನಗೆ. ಗೈಸ್, ಹಂಗಂತ ಒಬ್ರು ಕಮೆಂಟ್ ಹಾಕಿದ್ರಿ, ನಮ್ಮ ಗಾನವಿದೆ ಎಷ್ಟು 10% ಅಂತ. ಎಷ್ಟು 55 ಗಾನೋ? ಓ ಸಾರಿ ಗೈಸ್, ಅದು ನಂದು ಹೇಳಿದೆ. ಎಷ್ಟು ಗಾನೋ? 83%. ಹಂಗಂತ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಎಲೆಕ್ಟ್ರಿಕಲ್ಸ್ ಏನಕ್ಕೆ ಅವಳು ತಗೊಂಡು ಬ್ರೋ, ಸಖತ್ ಕಷ್ಟ ಇರುತ್ತೆ, ಬ್ಯಾಕ್ಲಾಗ್ ಉಳ್ಸ್ಕೊತಾಳೆ ಹಂಗೆ ಹಿಂಗೆ ಅಂತ. ನಮ್ಮ ಗಾನವಿಗೆ ಬ್ಯಾಕ್ಲಾಗೆಲ್ಲ ಇಲ್ಲ ಗುರು, ಟಾಪರ್ ಗುರು ನಮ್ಮ ಗಾನವಿ ಅಲ್ವಾ ಗಾನು? ಹೂವನು ಬಿಲ್ಡಪ್ ಕೊಟ್ಟಿಲ್ವಾ? ಕಲಿತಾಳೆ, ಚೆನ್ನಾಗಿ ಓದ್ತಾಳೆ. ಇವ್ರಂಗೆ ಲೇಜಿ ಅಲ್ಲ. ಇವ್ರಂಗೆ ಅಂದರೆ ಹಾಂ, ನಿನ್ನಂಗೆ. ನಿಂಗೇನು ಮರ್ಯಾದೆ ಕೊಡಕ್ಕೆ ಹೋದ್ನಪ್ಪ, ಮರ್ಯಾದೆ ಬೇಡ ಅಂತೀಯಲ್ಲ ಅಮ್ಮ. ನೀನು ನಂಗೆ ಕೊಡ್ಬಾರ್ದಮ್ಮ. ನೀನು ನಂಗೆ ಕೊಡ್ಬೇಕಾ? ಬಾ, ಮತ್ತೇನು ಫಸ್ಟ್ ಏನೋ ಮಾಡಿಕೊಡು. ಕಾರ್ನ್ ಬನ್ನಿ ಅಮ್ಮ, ತಾಯಿಯರೇ ಅಲ್ಲ. ಇವಾಗ ತಾನೇ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ನಮ್ಮಮ್ಮಂಗೆ ಚಿರುನ ಪ್ರಭುನ ಅಲ್ಲಿಗೆ ಗೇಟ್ ಹತ್ರಕ್ಕೆ ಕಳಿಸು ಅಂತ ಹೇಳಿದ್ರು. ಏನಕ್ಕೆ ಅಂದರೆ ನಮ್ಮಮ್ಮಂಗೆ ಹಲಸಿನ ಹಣ್ಣು ಅಂದರೆ ಇಷ್ಟ, ಅದಕ್ಕೆ ತಗೊಂಬಂದಿರೋದು. ಅಂದರೆ ಅಜ್ಜಿಗೆ ಇಷ್ಟ ಅಂತನಾ? ಹಾಂ, ಮತ್ತು ನಮ್ಮಮ್ಮಂಗಂತ ಅಂದೆ. ನಮ್ಮಮ್ಮಂಗೆ ಇಷ್ಟ ಅದಕ್ಕೆ ಅಂತ ಹೇಳು ಅಂದಿದ್ದು. ರಮೇಶ್ ಅಣ್ಣ ಚೆನ್ನಾಗಿದ್ದೀರಾ? ಕಂಡಿಡ್ದ? ಹಾಂ, ಸರಿ ಆಯ್ತು. ಗೈಸ್, ಇದು ಹಲಸಿನ ಹಣ್ಣು ಅರ್ಧಕ್ಕರ್ಧ ನಮ್ಮ ಗಾನವಿ ವೆಯ್ಟೇ ಇದೆ. ನೋಡೋಣ ಇವಳು ಎತ್ತುತ್ತಾಳೋ ಇಲ್ವ ಅಂತ ಚೆಕ್ ಮಾಡೋಣ. ಎತ್ತುಗಾನ ನೋಡಮ್ಮ ಹೆಂಗೆ ಎತ್ತುತ್ತಾಳೆ ಗಾನವಿ. ಉಳ್ಗಾಯ? ಹಾಂ, ಫುಲ್ ಕಾಯ? ಉಳ್ಗಾಯಿ ಅಲ್ಲ? ಹಾಂ ಗೈಸ್, ಪ್ರೆಸೆಂಟ್ಲಿ ಇವಾಗ ನಮ್ಮ ಅಡುಗೆ ಮನೆ ಲೈಟ್ ಈಗ ಸ್ವಲ್ಪ ಡಿಮ್ ಆಗಿದೆ, ಅದಕ್ಕೆ ಈಗ ಅಡುಗೆ ಮನೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿದೆ. ಇದು ಲೈಟ್ ಆತ್ಲಾಗ ಬದಲಾಯಿಸೋಣ ಕಣಮ್ಮ. ಬಲ್ಬ್ ಬದಲಾಯಿಸೋಣ. ನಮ್ಮಮ್ಮ ಇವಾಗ ಇಲ್ಲಿ ಹಾರ್ಲೆಕ್ಸ್ ಮಾಡ್ತವ್ರೆ. ಹಾರ್ಲೆಕ್ಸ್ ಜೊತೆ ಇಲ್ಲಿ ಸೈಡಲ್ಲಿ ಸ್ವೀಟ್ ಕಾರ್ನ್ ಬೇರೆ ಇದೆ. ಸ್ಪೈಸಿ ಸ್ವೀಟ್ ಕಾರ್ನ್. ಆಮೇಲೆ ಗೈಸ್, ಲಾಸ್ಟ್ ವ್ಲಾಗಲ್ಲಿ ತುಂಬಾ ಜನ ಚಾರ್ಲಿನ ಕೇಳ್ತಿದ್ರಿ, ಬ್ರೋ ಚಾರ್ಲಿ ಎಲ್ಲಿ ಅಂತ. ಇವಾಗ ನಮ್ಮ ಅಣ್ಣ ಚಾರ್ಲಿನ ಇಲ್ಲೇ ಹೊರಗಡೆ ಇಟ್ಕೊಂಡವನೆ, ತೋರಿಸ್ತೀನಿ ತಡೀರಿ ಗೈಸ್. ಚಾರ್ಲಿ ಇಟ್ಕೊಂಡಿದ್ದೀನಿ, ಅದ್ರ ಔಷಧಿ ಖಾಲಿ ಆಗಿದೆ, ತಗೊಬರ್ಬೇಕಿತ್ತು. ಹೌದಾ? ಅದು ಫೋಟೋ ಕಳ್ಸಿ. ಫೋಟೋ ಅದು ಯಾವುದು? ಆಲೂ ಸ್ಪ್ರೇ. ಆಲೂ ಸ್ಪ್ರೇ. ಗಾನು ಏನೋ ತಿಂತಿದ್ಯಾ ಹಂಗೆ ಬರೀ ಸಣ್ಣ ಲೋಟದಲ್ಲಿ? ಸೌಂಡ್ ಕಡಿಮೆ ಆದ್ರೂ ಕೊಡಮ್ಮ. ಗೈಸ್, ನಮ್ಮಮ್ಮ ಜೋಳ ಮಾಡಿ ಕೊಟ್ಟವ್ರೆ. ಅಂದರೆ ಜೋಳ ಅಲ್ಲ, ಜೋಳದರಲ್ಲಿ ಸ್ವೀಟ್ ಕಾರ್ನ್. ಜೋಳ ಸ್ವೀಟ್ ಕಾರ್ನ್
ನಮ್ಮ ಭಾಷೆ ಇದು ಜೋಳ. ಆಯ್ತಪ್ಪ, ಜೋಳ ಖಾರವಾಗಿ ಹೆಂಗ್ ಮಾಡಿಕೊಟ್ಟವ್ರೆ ಅಂದರೆ ಗೈಸ್ ಕ್ರೇಜಿ ಅನ್ಕಳಿ. Oh, I'm starting to get bored, slow in motion, I need more. I'm not your ordinary girl, no. I'm not your ordinary girl, no. 'Cause I know you love the attention, but you know